ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಮುರಾರ್ಜಿಯಲ್ಲಿ ಬರ್ತಕ್ಕಂತಹ ಕನ್ನಡ ವಿಷಯದಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ 20 ಮಾರ್ಕ್ಸ್ಗೆ ನಮ್ಮ ಒಂದು ಕನ್ನಡ ವಿಷಯ ಇರುತ್ತೆ. ಆ ಒಂದು ಕನ್ನಡ ವಿಷಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದಿರ್ತವೆ, ಯಾವ್ಯಾವ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಗಳಿದಾವೆ, ಅವುಗಳ ಮೇಲೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾನು 20 ಪ್ರಶ್ನೆಗಳನ್ನ ಡಿಸ್ಕಷನ್ ನಿಮ್ ಜೊತೆ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಮುರಾರ್ಜಿ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಂದು ಕ್ವಶನ್ ಬ್ಯಾಂಕ್ ಟೋಟಲ್ ಆಗಿರ್ತಕ್ಕಂತಹ 50 ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿರತಕ್ಕಂತಹ ಒಂದು ಪುಸ್ತಕ ಆಗ್ಯದ. ಹಾಗಾಗಿ ವಿದ್ಯಾರ್ಥಿಗಳೇ ಇದು ಒಂದೇ ಬುಕ್ ಇಂದ ನೀವು ಕಂಪ್ಲೀಟ್ ಆಗಿ 360 ಡಿಗ್ರಿಯಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂತಹ ಸಿಲೆಬಸ್ ಅನ್ನ ಮುಗಿಸ್ಕೊಂಡು ಮತ್ತೆ ನೀವು ಹಲವಾರು ಎಕ್ಸಾಮ್ ಗಳಿಗೆ ರೆಡಿ ಆಗ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಾಗಿದ್ರೆ ಅದು ಯಾವ್ದಾದ್ರು ಬುಕ್ ಇದ್ರೆ ಅದು ಮುರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಈ ಒಂದು ಬುಕ್ ಅನ್ನ ನೀವು ಖರೀದಿ ಮಾಡ್ಕೊಂಡು ಇದರಲ್ಲಿರ್ತಕ್ಕಂತಹ 5000 ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ನಿಮಗೆ ಯಾವ್ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಇಲ್ಲಿ ಮುರಾರ್ಜಿ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ, ಆಮೇಲೆ ಆದರ್ಶ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ, ಮೈನಾರಿಟಿ ಮುರಾರ್ಜಿ ಎಕ್ಸಾಮ್ಗೂ ಕೂಡ ಇದು ಹೆಲ್ಪ್ ಆಗತ್ತೆ, ಆಮೇಲೆ ಆಳ್ವಾಸ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗತ್ತೆ. ಈಗಾಗಲೇ ಏನ್ ಮಾಡಿದ್ದಾರೆ ಅಂತಂದ್ರೆ ಆಳ್ವಾಸ್ ಎಕ್ಸಾಮು ಮತ್ತೆ ಸಾಯಿ ಸಂಕಲ್ಪ ಎಕ್ಸಾಮ್ ನ ಸ್ಕೂಲ್ ನ ಒಂದು ಅಪ್ಲಿಕೇಶನ್ ಗಳನ್ನ ಸ್ಟಾರ್ಟ್ ಇದೆ. ನೀವ್ ಯಾರಾದ್ರೂ ಇನ್ನಾದ್ರೂ ಹಾಕಿರ್ಲಿಲ್ಲ ಅಂತಂದ್ರೆ ಆ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ನಮ್ಮ ಒಂದು ಮುರಾರ್ಜಿ ಚಾಂಪಿಯನ್ ಪುಸ್ತಕವನ್ನು ನೀವು ಖರೀದಿ ಮಾಡಿ ಅದರಿಂದ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ 100% ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಣ. ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆಲ್ಲ ನಿಮಗೂ ಕೂಡ ಹೆಲ್ಪ್ ಆಗ್ಲಿ, ನಿಮ್ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ ಆಗ್ಲಿ. ಇದನ್ನ ಶೇರ್ ಮಾಡ್ರಿ. ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಲೈಕ್ ಬಟನ್ ಅನ್ನ ಒತ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಮೊದಲನೆಯ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ತಾ ಹೋಗೋಣ. ಇದು ಎಲ್ಲಿಂದ ತಂದಿರೋದಪ್ಪ ಅಂತಂದ್ರೆ ನಮ್ಮ ಒಂದು ಮುರಾರ್ಜಿ ಚಾಂಪಿಯನ್ ಅಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಒಂದು ಮಾಡೆಲ್ ಆಗಿ ಬಿಡಿಸ್ತಾ ಇದ್ದೀವಿ. ಆ ಒಂದು ಮಾಡೆಲ್ ಅನ್ನ ನೀವು ನೋಡ್ಕೊಂಡು ನಿಮಗೆ ಪುಸ್ತಕ ಬೇಕಾಗಿದ್ದಲ್ಲಿ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಪುಸ್ತಕವನ್ನ ಖರೀದಿ ಮಾಡಿ ನೀವು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ರಿ. ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಫೆಬ್ರವರಿ ಅಲ್ಲಿ ನಿಮ್ಮ ಒಂದು ಮುರಾರ್ಜಿ ಎಕ್ಸಾಮ್ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಈ ಒಂದು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದೆ ಆದಲ್ಲಿ 100% ನೀವು ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತಾ ಹಾಗಾದ್ರೆ ಇವತ್ತಿನ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಕರಡಿ ಕುಣಿತ ಪದ್ಯ ಬರೆದ ಕವಿ ಯಾರು ಅಂತೇಳಿ ಕೇಳಿದಾರ. ಹೌದಾ? ಹಾಗಾದ್ರ ಕರಡಿ ಕುಣಿತ ಪದ್ಯ ಬರೆದ ಕವಿ ಯಾರು ಅಂತೇಳಿ ಕೇಳಿದಾಗ ನಮಗ್ ಎಲ್ಲಿಂದ ಬಂದಿರೋ ಕ್ವಶನ್ ಅಪ್ಪ ಅಂತಂದ್ರೆ ನಮಗ ನಮ್ಮ ಒಂದು 5ನೇ ತರಗತಿಯಲ್ಲಿರ್ತಕ್ಕಂತಹ ಟೆಕ್ಸ್ಟ್ ಬುಕ್ ಅಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆ ಇದಾಗ್ಯದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಕರಡಿ ಕುಣಿತ ಪದ್ಯ ಬರೆದ ಕವಿ ಯಾರು ಅಂತ ಹೇಳಿ ನಾವು ನೋಡಿದಾಗ ದ.ರಾ. ಬೇಂದ್ರೆ ಅವರು ಅಂತ ಹೇಳ್ತೀವಿ. ಹೌದಾ? ದ.ರಾ. ಬೇಂದ್ರೆ ಅವರು ಅಂತ ಹೇಳ್ತೀವಿ. ದ.ರಾ. ಬೇಂದ್ರೆ ಅವ್ರ ಬಗ್ಗೆ ನಿಮಗ್ ಕ್ವಶನ್ಸ್ ಗಳು ಕಂಪಲ್ಸರಿ ಆಗಿ ಬರ್ತಿರ್ತಾವ. ಹೆಂಗ್ ಬರ್ತಿರ್ತಾವಪ್ಪ ಅಂತಂದ್ರ ಪ್ರತಿ ವರ್ಷನೂ ಕೂಡ ಏನಾಗ್ತಿರ್ತದ ಅಂತಂದ್ರ ಮುರಾರ್ಜಿ ಎಕ್ಸಾಮ್ ಅಲ್ಲಿ ಆಗಿರ್ಬೋದು, ಆದರ್ಶ ಎಕ್ಸಾಮ್ ಅಲ್ಲಿ ಆಗಿರ್ಬೋದು, ಆಳ್ವಾಸ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು ಏನ್ ಕೇಳ್ತಾರಪ್ಪ ಅಂತಂದ್ರ ದ.ರಾ. ಬೇಂದ್ರೆ ಅವರ ಬಗ್ಗೆ ಒಂದು ಕಂಪಲ್ಸರಿ ಕ್ವಶನ್ ಬಂದೇ ಬಂದಿರ್ತದ. ಹಾಗಾಗಿ ಅವ್ರ ಬಗ್ಗೆ ನಮ್ಗೆ ಏನ್ ಗೊತ್ತಿರ್ಬೇಕು, ಈ ಒಂದು ಪರಿಚಯ ಗೊತ್ತಿರ್ಬೇಕು, ಅವ್ರ ಬಗ್ಗೆ ಪರಿಚಯ ಗೊತ್ತಿರ್ಬೇಕು, ಅವ್ರ ಕೃತಿಗಳು ಗೊತ್ತಿರ್ಬೇಕು. ಹೌದಾ? ಹಾಗಾದ್ರ ಇಲ್ಲಿ ದ.ರಾ. ಬೇಂದ್ರೆ ಅವ್ರ ಬಗ್ಗೆ ನಾವು ನೋಡಿದಾಗ ಏನಪ್ಪಾ ಅವರ ಪೂರ್ಣ ಹೆಸರು ಏನು ಅಂತ ಹೇಳಿ ಕೇಳ್ಬೋದು. ಹೌದಾ? ಅವರ ಪೂರ್ಣ ಹೆಸರು ಏನಪ್ಪಾ ಅಂತಂದ್ರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ಕರಿತೀವಿ. ದ.ರಾ. ಬೇಂದ್ರೆ ಅವರ ಪೂರ್ಣ ಹೆಸರು ಅಂತೇಳಿ ಕೇಳ್ಬೋದು ನಿಮ್ಮ ಕ್ವಶನ್. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ಕರಿತೀವಿ. ಇವರನ್ನ ನಾವು ಯಾವ ಕವಿ ಅಂತೇಳಿ ಕರಿತೀವಿ ಅಂತೇಳಿ ಕೇಳ್ಬೋದು. ಯಾವ ಕವಿ ಅಂತೇಳಿ ಕರಿತೀವಿ ಅಂತಂದ್ರ ವರ ಕವಿ ಅಂತೇಳಿ ಕರಿತೀವಿ. ಹೌದಾ? ದ.ರಾ. ಬೇಂದ್ರೆ ಅವರನ್ನ ವರ ಕವಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಐತಿ ಇವ್ರ ಬಗ್ಗೆ. ಏನಪ್ಪಾ ಅಂತಂದ್ರ ಇವರ ಒಂದು ಕಾವ್ಯನಾಮ ಅಥವಾ ಅಂಕಿತ ನಾಮ ಅಂತೇಳಿ ಕರೀತಾರ. ಅದ ಏನಪ್ಪಾ ಅಂತಂದ್ರ ಅಂಬಿಕಾ ತನಯ ದತ್ತ ಅಂತ ಹೇಳಿ ಇವರನ್ನ ಕಾವ್ಯನಾಮದಿಂದ ನಾವು ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ದ.ರಾ. ಬೇಂದ್ರೆ ಅವರ
ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರನ್ನ ವರ ಕವಿ ಅಂತೇಳಿ ಕರಿತೀವಿ. ಆಮೇಲೆ ಇವರ ಕಾವ್ಯನಾಮ ಅಥವಾ ಅಂಕಿತ ನಾಮ ಏನಪ್ಪಾ ಅಂತಂದ್ರ ಅಂಬಿಕಾ ತನಯ ದತ್ತ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ, ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಒಬ್ರಾಗಿರ್ತಾರ. ಅದು ಯಾವ ಕೃತಿಗೆ, ದ.ರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತೇಳಿ ಕೇಳಿದಾಗ, ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಯಾವ ಕೃತಿ ಅಂತ ನೋಡಿದಾಗ ನಾಲ್ಕು ತಂತಿ. ಯಾವ ಕೃತಿಗ್ರಿ? ನಾಲ್ಕು ತಂತಿ ಕೃತಿಗೆ ಇವ್ರಿಗೆ ಏನಾಗ್ಯದ ಅಂತಂದ್ರ ಜ್ಞಾನಪೀಠ ಪ್ರಶಸ್ತಿ ದೊರಕ್ಯದ. ಹಾಗಾದರೆ ಇಲ್ಲಿ ಕುವೆಂಪು ಅವರು, ನಮಗ್ ಮೊದಲನೇ ಆಪ್ಷನ್ ಏನಿದೆ ಅಂತಂದ್ರ ಕುವೆಂಪು ಐತಿ. ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ಯದ ಅಂತೇಳಿ ಕೇಳ್ಬಹುದು. ಹಾಗಾದ್ರೆ ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ಯದ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನ್ಗೆ ಏನ್ ಮಾಡ್ಬೇಕು ಅಂತಂದ್ರ ಆನ್ಸರ್ ಅನ್ನ ತಿಳಿಸ್ಬೇಕು. ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತೇಳಿ ಕೇಳಿದಾಗ, ಜ್ಞಾನಪೀಠ ಕೇಳಿದ ನಾನು, ಹೌದಾ, ಜ್ಞಾನಪೀಠ ಪ್ರಶಸ್ತಿ ಕೇಳಿದನು. ಹಾಗಾದ್ರೆ ಇದನ್ನ ಏನ್ ಮಾಡ್ರಿ ಅಂತಂದ್ರ ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ ಅಂತೇಳಿ ನೀವೇನ್ ಮಾಡ್ರಿ, ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ತಿಳಿಸ್ರಿ. ಆನ್ಸರ್ ಅನ್ನ ಮಾಡೋದ್ರ ಜೊತೆಗೆ ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಒಂದು ಊರು, ನಿಮ್ಮ ಒಂದು ಹೆಸರು ವಿದ್ಯಾರ್ಥಿಗಳು, ಹೌದಾ, ನಿಮ್ಮ ಒಂದು ಊರು ಮತ್ತೆ ಹೆಸರನ್ನ ನೀವು ಏನ್ ಮಾಡ್ರಿ ಅಂತಂದ್ರ ಹಾಕಿ ಆ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಅನ್ನ ಮಾಡ್ರಿ. ಯಾಕಂತಂದ್ರೆ ನೀವು ಈಗಾಗ್ಲೇ ಎಷ್ಟು ಪ್ರಿಪರೇಷನ್ ಮಾಡಿದೀರಾ ಅಂತೇಳಿ ನಮಗ್ ಗೊತ್ತಾಗ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ, ಸಿದ್ದಯ್ಯ ಪುರಾಣಿಕ್ ಅವರು ಕೂಡ ನಿಮ್ಮ ಒಂದು ಪುಸ್ತಕದಲ್ಲಿ ಒಂದು ಪದ್ಯವನ್ನ ಬರೆದಿರ್ತಕ್ಕಂತಹ ಕವಿ ಆಗಿರ್ತಾರ. ಇವ್ರನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಕಾವ್ಯಾನಂದ ಅಂತೇಳಿ ಕರಿತೀವಿ, ಹೌದಾ, ಕಾವ್ಯಾನಂದ ಅಂತೇಳಿ ಕರಿತೀವಿ. ಆಮೇಲೆ ಸತ್ಯಾನಂದ್ ಪಾತ್ರೋಟ್ ಅವ್ರು ಯಾರಪ್ಪ ಅಂತಂದ್ರ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂತಹ ಗಿಡಮರ ಪದ್ಯವನ್ನ ಬರೆದಂತವರು. ಗಿಡಮರ ಪದ್ಯದ ಕವಿ ಯಾರಪ್ಪ ಅಂತಂದ್ರ ಸತ್ಯಾನಂದ್ ಪಾತ್ರೋಟ್ ಅವರು. ನಿಮ್ಮ ಒಂದು ರಾಜ್ಯ ಎಕ್ಸಾಮ್ ನಲ್ಲಿ ಕೇಳ್ತಿಕ್ಕಂತಕ್ಕ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವಾಗಿರ್ತಾವ. ಯಾಕಂತಂದ್ರ ಗಿಡಮರ ಪದ್ಯವನ್ನ ಬರೆದಂತ ಕವಿ ಯಾರು ಅಂತ ಕೇಳ್ಬೋದು, ಅಥವಾ ಗಿಡಮರ ಪದ್ಯವನ್ನ ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳ್ಬೋದು. ನೆಕ್ಸ್ಟ್ ಇಲ್ಲಿ ಸಿದ್ದಯ್ಯ ಪುರಾಣಿಕ್ ಅವರು ಯಾವ ಪದ್ಯವನ್ನ ಬರೆದಿದ್ದಾರೆ ಅಂತ ಕೇಳ್ಬೋದು. ನೆಕ್ಸ್ಟ್ ಕಾವ್ಯಾನಂದ ಎಂಬ ಅಂಕಿತ ನಾಮವನ್ನ ಹೊಂದಿದವರು ಯಾರು ಅಂತೇಳಿ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂತಹ ಆನ್ಸರ್ ಗಳು ಸಿಕ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿದಾಗ ಸಂಕುಲ ಪದ ಹೋಲುವ ಅರ್ಥ. ಸಂಕುಲ ಪದ ಹೋಲುವ ಅರ್ಥ ಅಂತೇಳಿ ಕೊಟ್ಟಾರ. ಹಾಗಾದ್ರೆ ಆಪ್ಷನ್ ಗಳನ್ನ ಏನ್ ಕೊಟ್ಟಾರ? ಸಮೂಹ, ಜೀವಕನ, ಗೆಳೆತನ, ಆಮೇಲೆ ಆಪ್ಷನ್ ಡಿ ಪರಿಸರ ಅಂತೇಳಿ ನಮಗ್ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಸಂಕುಲ ಪದದ ಅರ್ಥ ಏನಪ್ಪಾ ಅಂತಂದ್ರ ಸಮೂಹ ಅಥವಾ ಗುಂಪು ಅನ್ನೋದನ್ನ ನಾವ್ ಏನ್ ಮಾಡ್ಕೊಳ್ತೀವಿ ಅಂತಂದ್ರೆ ನೋಡ್ಬೋದಾಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಸಂಕುಲ ಪದ ಹೋಲುವ ಅರ್ಥ ಏನಪ್ಪಾ ಅಂತಂದ್ರೆ ನಮಗ ಇಲ್ಲಿ ಏನಾಗ್ತದ, ಸಮೂಹ ಅಂತೇಳಿ ಆಗ್ತದ, ಹೌದಾ, ಸಮೂಹ ಅಂತೇಳಿ ಆಗ್ತದ. ಹಾಗಾದ್ರೆ ಗೆಳೆತನ ಪದದ ಅರ್ಥ ಏನು? ಮಿತ್ರತ್ವ, ಹೌದಾ, ಮಿತ್ರತ್ವ ಅಂತೇಳಿ ನಾವು ಹೇಳ್ಬಹುದು, ಅಥವಾ ಗೆಳೆತನ, ಮಿತ್ರತ್ವ ಅಂತೇಳಿ ಹೇಳ್ಬೋದು. ಆಮೇಲೆ ಜೀವಕನ ಅಂತಂದ್ರ ಜೀವವಿರುವಂತಹ ಕಣಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರ ಜೀವಕಣ ಅಂತಂದ್ರ ಕರಿತೀವಿ. ನೆಕ್ಸ್ಟ್ ಪರಿಸರ ಪದದ ಇನ್ನೊಂದು ಪದ ಏನಪ್ಪಾ ಅಂತಂದ್ರ ನಿಸರ್ಗ ಅಂತೇಳಿ ಕರಿತೀವಿ, ಹೌದಾ, ನಿಸರ್ಗ ಅಥವಾ ಪ್ರಕೃತಿ ಅಂತೇಳಿ ಕರಿತೀವಿ. ಏನ್ರಿ, ಪರಿಸರ ಅನ್ನೋ ಪದಕ್ಕ ನಿಸರ್ಗ ಅಥವಾ ಪ್ರಕೃತಿ ಅಂತೇಳಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕರಿತಾ ಇರ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಮ್ಮ ಗೆಳೆತನ ಪದದ ಅರ್ಥ ಗೊತ್ತಾಯ್ತು. ಸಮೂಹ ಪದದ ಅರ್ಥ ಇನ್ನೊಂದೇನಪ್ಪಾ ಅಂತಂದ್ರ ಗುಂಪು ಅಂತೇಳಿ ಕರಿತೀವಿ. ಇದನ್ನು ಕೂಡ ನಮಗೆ ಏನ್ ಮಾಡ್ಬೋದು, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಸಂಕುಲ ಪದ ಹೋಲುವ ಅರ್ಥ ಏನಪ್ಪಾ ಅಂತಂದ್ರ ಇಲ್ಲಿ ಗುಂಪು ಅಂತೇಳಿ ಆಗ್ತದ ಅಥವಾ ಸಮೂಹ ಅಂತೇಳಿ ಆಗ್ತದ. ನಮಗ್ ಸರಿಯಾದಂತಹ ಉತ್ತರ ಯಾವ್ದಂತಂದ್ರ ಆಪ್ಷನ್ ಎ, ಸಮೂಹ ಅಂತೇಳಿ ಆಗ್ತದ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಏನ್ ಮಾಡ್ರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಹಾಗೆ ಇನ್ನು ಯಾರಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನು ನಮ್ಮಲ್ಲಿ ಏನ್ ಮಾಡ್ತಿದೀವಿ ಅಂತಂದ್ರೆ ನಾವು ಮುರಾರ್ಜಿ ಕ್ರಾಶ್ ಕೋರ್ಸ್ ಅನ್ನ ಈಗಾಗಲೇ ಸ್ಟಾರ್ಟ್ ಮಾಡಿದೀವಿ. ನಿಮಗ್ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ಬೋದು, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು
ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದರ ಒಂದು ಮಾಹಿತಿಯನ್ನ ಪಡ್ಕೋಬಹುದು. ಇನ್ನು ಮೊರಾರ್ಜಿ ಚಾಂಪಿಯನ್ ಯಾರೆಲ್ಲಾ ಬುಕ್ಸ್ ಅನ್ನ ತಗೊಂಡಿಲ್ಲ, ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡ್ತಿದಾರ ಅಂತಂದ್ರೆ ಮೊರಾರ್ಜಿ ಚಾಂಪಿಯನ್ ಅನ್ನುವಂತಹ ಬುಕ್ ಅನ್ನ ತೆಗೆದುಕೊಂಡು ನೀವೇನ್ ಮಾಡ್ತಿದ್ದೀರಾ, ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದೀರಾ. ಅದ್ರಲ್ಲಿರ್ತಕ್ಕಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ನೀವು ನೋಡ್ಲಿ ಅನ್ನೋಗೋಸ್ಕರ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಆ ಒಂದು ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಹಾಕಿದೀವಿ, ಅದು ಯಾವ ರೀತಿ ನಿಮ್ ಮೊರಾರ್ಜಿಗೆ ಹೆಲ್ಪ್ ಆಗತ್ತೆ ಅನ್ನೋ ರೀತಿಯಲ್ಲಿ ನಾವು ಇದನ್ನ ಬಿಡಿಸ್ತಾ ಇದ್ದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ನಿಮಗ್ ಬೇಕಾಗಿದ್ದಲ್ಲಿ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಒಂದು ಪುಸ್ತಕವನ್ನ ನೀವು ತೆಗೆದುಕೊಳ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ತಾ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ, ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಕನ್ನಡ ವರ್ಣಮಾಲೆ ನಮಗ್ ಚಾಪ್ಟರ್ ಏರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಚಾಪ್ಟರ್. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ಅಲ್ಪ ಪ್ರಾಣಗಳು ಎಷ್ಟದಾವ ಅಂತಂದ್ರೆ ನಮಗ ಆಪ್ಷನ್ ಬಿ 10 ಅದಾವ. ಹಾಗಾದ್ರ ಇಲ್ಲಿ 9 ಏನದಾವ್? ಹೌದಾ, ಇಲ್ಲಿ ನಮಗ 9 ಏನದಾವ ಅಂತಂದ್ರ ಅವರ್ಗೀಯ ವ್ಯಂಜನಗಳು ಎಷ್ಟದಾವ್ರಿ? 9 ಅದಾವ. ಅವರ್ಗೀಯ ವ್ಯಂಜನಗಳು ಎಷ್ಟದಾವು? 9 ಅದಾವ. 10 ಏನದಾವ? ಅಲ್ಪ ಪ್ರಾಣಗಳದಾವ. ಹೌದಾ, ಅಲ್ಪ ಪ್ರಾಣಗಳು ಏನೆಷ್ಟದಾವ? 10 ಅದಾವ. ಮಹಾಪ್ರಾಣನು ಕೂಡ 10 ಅದಾವ. ಹೌದಾ, ಮಹಾಪ್ರಾಣನು ಕೂಡ ಏನದಾವ ಅಂತಂದ್ರ 10 ಇದಾವ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ 24 ಅನ್ನೋದು ಆಪ್ಷನ್ ಅಲ್ಲಿ ಇಲ್ಲ. ಆದ್ರೆ ನಮ್ಗೆ ವ್ಯಂಜನಗಳು ಎಷ್ಟದಾವ ಅಂತಂದ್ರ 34 ವ್ಯಂಜನಗಳದಾವ. ಹೌದಾ, ವ್ಯಂಜನಗಳು ಎಷ್ಟದಾವ್ರಿ? 34 ವ್ಯಂಜನಗಳು 34 ಅದಾವ. ಹಾಗಾದ್ರೆ ಒಟ್ಟು ಅಕ್ಷರಗಳು, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಎಷ್ಟದಾವ ಅಂತಂದ್ರ 49 ಅದಾವ. ಎಷ್ಟದಾವ್ರಿ? ವರ್ಣಮಾಲೆಗಳು ಎಷ್ಟದಾವ? 49 ಅದಾವ. ಹೀಗೆ ಏನ್ ಮಾಡೋಣಪ್ಪ ಅಂತಂದ್ರ ಸಂಪೂರ್ಣವಾಗಿರ್ತಕ್ಕಂತಹ ಆಪ್ಷನ್ ಮೆಥಡ್ ಅನ್ನ ತಗೊಂಡು ನಾವ್ ಏನ್ ಮಾಡೋಣ ಅಂತಂದ್ರ ಸಂಪೂರ್ಣವಾಗಿರ್ತಕ್ಕಂತಹ ವಿವರಣೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಈ ಒಂದು ಪ್ರಶ್ನೆಗೆ ನಿಮ್ಗೆ ಆನ್ಸರ್ ಗೊತ್ತಾಯ್ತು, ಇದ್ರ ರಿಲೇಟೆಡ್ ಕೂಡ ಗೊತ್ತಾಯ್ತು. ಹಾಗಾದ್ರೆ ಅನುನಾಸಿಕಗಳು ಎಷ್ಟದಾವ್? ಹೌದಾ, ಅನುನಾಸಿಕಗಳು ಎಷ್ಟದಾವ್? ಅನುನಾಸಿಕಗಳು ಎಷ್ಟದಾವ ಅಂತ ಹೇಳಿ ನನ್ಗೇನ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಓಕೆ, ನೆಕ್ಸ್ಟ್ ಏನಿದು? ವರುಣನ ಆರ್ಭಟ ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕೇಳಿದಾರ. ಹೌದಾ, ಏನಿದು? ವರುಣನ ಆರ್ಭಟ. ವರುಣ ಅಂತಂದ್ರೆ ಏನ್ರಿ? ಮಳೆ. ಮಳೆ ಪದದ ಸಮಾನಾರ್ಥಕ ಪದ ಏನು? ವರುಣ ಅಂತ ಹೇಳಿ ಕರಿತೀವಿ. ಏನಿದು ವರುಣನ ಆರ್ಭಟ? ಈ ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಅಂತೇಳಿ ನಮಗೆ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ವರುಣನ ಪದವನ್ನ ನಾವು ಗೆರೆ ಎಳೆದಾರ ಅಂತಂದ್ರ ಇದ್ರಲ್ಲಿ ಯಾವ ಅಕ್ಷರ ಕೂಡಿದೆ ಅಂತೇಳಿ ನೋಡ್ಬೇಕು. ವರುಣನ ವರುಣನ ಬಂದೈತಿ. ಹೌದಾ, ವರುಣನ ಲಾಸ್ಟ್ ಅಕ್ಷರ ಉಚ್ಚಾರ ಏನಾಗೈತಿ ಅಂತಂದ್ರ ಆಗಿರೋದ್ರಿಂದ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದೈತಿ? ನಮಗ ಷಷ್ಠಿ ಅಂತೇಳಿ ಬರ್ತದ. ಹಾಗಾದ್ರ ನಿಮಗ ಪ್ರಥಮ ಯಾವ್ದು ಆಗ್ತದ? ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವ್ದು ಬರ್ತದ ಅಂತಂದ್ರ ಅಂತೇಳಿ ಬರ್ತದ. ಪಂಚಮಿದು ದೆಸೆಯಿಂದ ಅಂತೇಳಿ ಬರ್ತದ. ಓಕೆ, ದೆಸೆಯಿಂದ ಅಂತೇಳಿ ಬರ್ತದ. ನೆಕ್ಸ್ಟ್ ದ್ವಿತೀಯದ್ದು ಅಣ್ಣು ಅಂತೇಳಿ ಬರ್ತದ. ದ್ವಿತೀಯದೇನು? ಅಣ್ಣು ಅಂತೇಳಿ ಬರ್ತದ. ಇನ್ನ ಪ್ರಥಮ ಅವು, ದ್ವಿತೀಯ ಅಣ್ಣು, ತೃತೀಯ ಇಂದ, ಚತುರ್ಥಿ ಗೆ, ಹೀಗೆ ಕೆ ಅಂತೇಳಿ ಬರ್ತದ. ಆಮೇಲೆ ಷಷ್ಠಿ ಬರ್ತದ. ಸಪ್ತಮಿ ಅಲ್ಲಿ ಬರ್ತದ. ಸಂಬೋಧನ ಆ ಎ ಇರ ಇ ಅಂತೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಗೆ ಇದಷ್ಟೇ ಅಲ್ಲ, ಇದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಅವರ ಒಂದು ಕಾರಕಾರ್ಥಗಳನ್ನ ನೋಡ್ಕೋಬೇಕು. ವಿಭಕ್ತಿ ಪ್ರತ್ಯಯಗಳ ಕಾರಕಾರ್ಥಗಳನ್ನು ಕೂಡ ನಾವು ನೋಡ್ಕೋಬೇಕು. ಪ್ರಥಮ ಕರ್ಮ ಅಂತೇಳಿ ಬರ್ತದ, ದ್ವಿತೀಯ ಕರ್ಮ ಅಂತೇಳಿ ಬರ್ತದ, ತೃತೀಯ ಕರಣ ಅಂತೇಳಿ ಬರ್ತದ, ಚತುರ್ಥಿ ಸಂಪ್ರದಾನ ಅಂತೇಳಿ ಬರ್ತದ. ಇಂಥವುಗಳನ್ನೆಲ್ಲಾನು ಕೂಡ ನೀವು ಏನ್ ಮಾಡ್ಕೋಬೇಕು ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್. ವಿಭಕ್ತಿ ಪ್ರತ್ಯಯಗಳನ್ನ ನೀವೇನ್ ಮಾಡ್ಕೋಬೇಕು, ಸರಿಯಾಗಿ ನೋಡ್ಕೋಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ತಿರುಪತಿಯಿಂದ ವಿಮಾನ ನಾಳೆ ಬಾರದು. ಈ ವಾಕ್ಯವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ನಿಷೇಧಾರ್ಥಕ ವಾಕ್ಯ ಆಗ್ತದನೋ, ಅಥವಾ ಪ್ರಶ್ನಾರ್ಥಕ ವಾಕ್ಯ ಆಗ್ತದನೋ, ಅಥವಾ ಸಾಮಾನ್ಯ ವಾಕ್ಯ ಆಗ್ತದನೋ, ಅಥವಾ ಭಾವಸೂಚಕ ವಾಕ್ಯ ಆಗ್ತದನೋ ಅಂತೇಳಿ ನಾವು ನೋಡಿದಾಗ ಆತ್ಮೀಯ ವಿದ್ಯಾರ್ಥಿಗಳಲ್ಲಿ ಯಾವ್ದಾಗ್ತದ ಅಂತಂದ್ರೆ ಇಲ್ಲಿ ನಮಗ ಯಾವ ರೀತಿ ನಾವ್ ಇದನ್ನ ಕಂಡು ಹಿಡ್ಕೋಬೇಕು, ಅದು ಯಾವ ವಾಕ್ಯ ಐತಿ ಅನ್ನೋದನ್ನ ಯಾವ ರೀತಿ ಕಂಡು ಹಿಡ್ಕೋಬೇಕು ಅಂತಂದ್ರೆ ನಾವು ವಾಕ್ಯಗಳು ನಮಗ್ ಗೊತ್ತಿರ್ಬೇಕು. ಇಲ್ಲಿ ಭಾವಸೂಚಕ ವಾಕ್ಯ ಅಂತಂದ್ರ ಭಾವನೆಗಳನ್ನ
ತುಂಬಿರ್ತಕ್ಕಂತಹ ಒಂದು ವಾಕ್ಯನ ಏನಂತಂದ್ರ ಭಾವಸೂಚಕ ವಾಕ್ಯ ಆಗಿರ್ತದ. ಇಲ್ಲಿ ಪ್ರಶ್ನಾರ್ಥಕ ವಾಕ್ಯ ಅಂತಂದ್ರ ಏನಿರ್ತಾವ್ರಿ, ಪ್ರಶ್ನೆಗಳನ್ನ ಮಾಡ್ಬೇಕು. ಯಾರು, ಹೇಗೆ, ಆಮೇಲೆ ಎಲ್ಲಿ, ಯಾವಾಗ, ಹೌದಾ, ಇಂಥವುಗಳು ಇದ್ದಾಗ ನಮ್ಗೇನಾಗ್ತಾವ ಅಂತಂದ್ರ ಅವು ಪ್ರಶ್ನಾರ್ಥಕ ವಾಕ್ಯಗಳಾಗ್ತಾವ. ನಾವ್ ಯಾರಿಗಾದ್ರೂ ಪ್ರಶ್ನೆಯನ್ನ ಕೇಳ್ತಿದೀವಿ ಅಂತಂದ್ರ ಅದೇನಾಗಿರ್ತದ ಅಂತಂದ್ರ ಪ್ರಶ್ನಾರ್ಥಕ ವಾಕ್ಯ ಆಗಿರ್ತದ. ಉದಾಹರಣೆಗೆ ನಿನ್ನ ಹೆಸರೇನು, ಹೌದಾ, ನಿನ್ನ ಹೆಸರೇನು, ನೀನು ಎಲ್ಲಿಂದ ಬಂದಿದ್ದೀಯಾ ಅಂತ ಕೇಳಿದಾಗ ನಾವ ಏನ್ ಮಾಡ್ತೀವಿ ಅಂತಂದ್ರ ಅದು ಪ್ರಶ್ನಾರ್ಥಕ ವಾಕ್ಯ ಆಗಿರ್ತದ. ಹಾಗಾಗಿ ಇಲ್ಲಿ ನಮಗೇನು, ಇಲ್ಲಿ ಆ ರೀತಿ ಯಾವ್ದು ವಾಕ್ಯ ಬಂದಿಲ್ಲ. ತಿರುಪತಿಯಿಂದ ವಿಮಾನ ನಾಳೆ ಬಾರದು ಅಂತಂದ್ರೆ ಇದೊಂದು ನಿಷೇಧಾರ್ಥಕ ವಾಕ್ಯ. ಬಾರದು, ಮಾಡನು, ತಿನ್ನನು ಅಂತಂದ್ರೆ ತಿನ್ನಂಗಿಲ್ಲ ಅದೊಂದು ಏನಪ್ಪಾ ಅಂತಂದ್ರ ಇದಕ್ಕೆ ನಿಷೇಧಾರ್ಥಕ ವಾಕ್ಯ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ ಒಳಗ ಅದ. ಹಾಗಾದ್ರೆ ವಿದ್ಯಾರ್ಥಿಗಳ ನಿಮಗ ಸಾಮಾನ್ಯ ವಾಕ್ಯ ಅಂತಂದ್ರ ಅವನು ಶಾಲೆಗೆ ಹೋದನು, ರಾಮ ಶಾಲೆಗೆ ಹೋದನು, ಇವೆಲ್ಲ ಏನಂತಂದ್ರ ಇಲ್ಲಿ ಸಾಮಾನ್ಯ ವಾಕ್ಯಗಳಾಗಿ ನಮಗ ಕಾಣಿಸ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಓಕೆ, ಹಾಗಾದ್ರೆ ಇಲ್ಲಿ ನಮ್ಗೆ ಏನಾಗ್ತದ್ರಿ ಆನ್ಸರ್ ಎಂ ಗೋವಿಂದಪ್ಪಯ್ಯ ಅಂತೇಳಿ ಕರಿತೀವಿ. ಹಾಗಾದ್ರೆ ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯ ಆದ್ರ ಇಲ್ಲಿ ಶಿವರಾಮ್ ಕಾರಂತ್ ಯಾರು? ಹೌದಾ, ಶಿವರಾಮ್ ಕಾರಂತ್ ಯಾರಪ್ಪ ಅಂತಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು. ಇವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕದಪ್ಪ ಅಂತಂದ್ರ ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕದ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಕುವೆಂಪು ಅವರು ಯಾರು? ಕುವೆಂಪು ಅವರು ಕೂಡ ಏನಪ್ಪಾ ಅಂತಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು. ಇವರ ಒಂದು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ಯದ ಅಂತಂದ್ರ ಶ್ರೀ ರಾಮಾಯಣ ದರ್ಶನಂ. ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ಯದ. ಹಾಗಾದ್ರೆ GS ಶಿವರುದ್ರಪ್ಪ ಅವ್ರು ಯಾರು? ಹೌದಾ, GS ಶಿವರುದ್ರಪ್ಪ ಅವ್ರು ಯಾರಪ್ಪ ಅಂತಂದ್ರೆ ಇಲ್ಲಿ ನಮ್ಗ ಇವರು ಒಬ್ರು ರಾಷ್ಟ್ರಕವಿ ಅಂತೇಳಿ ಕರಿತೀವಿ. ನಾವು ಕುವೆಂಪು ಅವರನ್ನು ಕೂಡ ನಾವು ರಾಷ್ಟ್ರಕವಿ ಅಂತಾನೆ ಕರಿತೀವಿ. ಹೌದಾ, ಕುವೆಂಪು ಅವರನ್ನು ಕೂಡ ರಾಷ್ಟ್ರಕವಿ ಅಂತಾನೆ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಮಗ ಕುವೆಂಪು ಅವರನ್ನು ರಾಷ್ಟ್ರಕವಿನ, GS ಶಿವರುದ್ರಪ್ಪನು ಕೂಡ ರಾಷ್ಟ್ರಕವಿನ, ಎಂ ಗೋವಿಂದಪ್ಪಯ್ಯನು ಕೂಡ ರಾಷ್ಟ್ರಕವಿನ. ಇಲ್ಲಿ ಕೊಟ್ಟಿರೋದು ಶಿವರಾಮ್ ಕಾರಂತ್ ಅವ್ರ ಬಗ್ಗೆ. ಶಿವರಾಮ್ ಕಾರಂತ್ ಅವರು ಒಬ್ಬರು ಏನಂತಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು. ಹಾಗಾದ್ರೆ ಇಲ್ಲಿ ನಮಗ ಶ್ರೀ ರಾಮಾಯಣ ದರ್ಶನಂ ಕೃತಿಯನ್ನ ಯಾರು ರಚನೆ ಮಾಡಿದಾರ ಅಂತೇಳಿ ಕೇಳ್ಬಹುದು. ಅದಕ್ಕೆ ಕುವೆಂಪು ಅವರ ಆನ್ಸರ್ ಆಗ್ತದ. ನೆಕ್ಸ್ಟ್ ಇಲ್ಲಿ ಈ 3 ಜನ ಏನದಾರ ಅಂತಂದ್ರ ನಮಗ ರಾಷ್ಟ್ರಕವಿಗಳದಾರ. ಆ ರಾಷ್ಟ್ರಕವಿಗಳಲ್ಲಿ ಮೊದಲಿಗರು ಯಾರಪ್ಪ ಅಂತಂದ್ರ ನಮಗ ಎಂ ಗೋವಿಂದಪ್ಪಯ್ಯ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಎಂ ಗೋವಿಂದಪ್ಪಯ್ಯ. ನನಕ್ಕಿಂತ ಮುಂಚೆ ನಿಮ್ಗೆ ಆನ್ಸರ್ ಗೊತ್ತಿರ್ತಾವ. ನೀವೇನ್ ಮಾಡ್ರಿ ಅಂತಂದ್ರ ನಾನು ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಆನ್ಸರ್ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ರಿ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ರಿ. ತಿಂದನು ಈ ಪದದ ಧಾತು ರೂಪ ಯಾವುದು ಅಂತೇಳಿ ಕೇಳಿದಾರ. ನಮ್ಮ ಕ್ರಿಯಾಪದಗಳು ಗೊತ್ತಿರ್ಬೇಕು. ಕ್ರಿಯಾಪದದ ಮೂಲ ರೂಪವೇ ನಾವೇನಂತ ಕರಿತೀವಿ ಅಂತಂದ್ರ ಧಾತು ಅಂತೇಳಿ ಕರಿತೀವಿ. ಹೌದಾ, ಕ್ರಿಯಾಪದದ ಮೂಲ ರೂಪನ ಏನಂತಂದ್ರ ನಮಗ ಧಾತು ಅಂತೇಳಿ ನಾವು ಕರಿತೀವಿ. ಹೌದಾ, ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತೇಳಿ ಕರಿತೀವಿ. ಯಾವುದೇ ವಾಕ್ಯವು ಕೊನೆಯಲ್ಲಿರ್ತಕ್ಕಂತಹದ್ದು, ಯಾವುದೇ ವಾಕ್ಯದ ಒಂದು ಕೊನೆಯಲ್ಲಿರ್ತಕ್ಕಂತಹ ಒಂದು ವರ್ಡ್ ಏನಾಗಿರ್ತದ ಅಂತಂದ್ರೆ ಅದು ಕ್ರಿಯಾಪದ ಆಗಿರ್ತದ. ಅಲ್ಲಿ ಕ್ರಿಯೆ ನಡೀತಾ ಇರ್ತದ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನಮಗ ಕ್ರಿಯೆ ನಡೀತಿದೆ ಅನ್ನೋದು ಗೊತ್ತಾಗ್ಬೇಕು ಅಂತಂದ್ರೆ ಅಲ್ಲಿ ನಮ್ಗೆ ಏನಿರ್ಬೇಕು, ಇಂಗ್ಲಿಷ್ ಒಳಗೆ ನಾವ್ ಏನಂತ ಕರಿತೀವಿ, ವರ್ಬ್ ಫಾರ್ಮ್ಸ್ ಅಂತ ಕರಿತೀವಿ. ಇಲ್ಲಿ ಕಾಲಗಳನ್ನ ಸೂಚಿಸುವಂತಹ ಒಂದು ಪದಗಳಿರ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ತಿಂದನು ಈ ಪದ ಏನಂತಂದ್ರೆ ಅದು ಕ್ರಿಯಾಪದ. ಅದರಲ್ಲಿ ಮೂಲ ರೂಪ ಯಾವುದು ಅಂತಂದ್ರೆ ನಮಗ ಆಪ್ಷನ್ ಏನಾಕತ್ರಿ, ತಿನ್ನು. ಆಪ್ಷನ್ ಸಿ, ತಿನ್ನು ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 48ನೇ ಪ್ರಶ್ನೆ.
ಗೌರಿ ಶಾಲೆಗೆ ಹೋದಳು. ಹೌದಾ, ಗೌರಿ ಶಾಲೆಗೆ ಹೋದಳು ಗೌರಿ ಶಾಲೆಗೆ ಹೋದಳು ಈ ವಾಕ್ಯವು ಏನನ್ನ ಸೂಚಿಸ್ತತಿ ಅಂತೇಳಿ ಕೇಳಿದಾಗ ಇಲ್ಲಿ ನಮಗ ಈ ಒಂದು ಕ್ರಿಯಾಪದದ ಆಧಾರದ ಮೇಲೆ ಇದು ಯಾವ ಕಾಲದಲ್ಲಿದೆ ಅಂತೇಳಿ ನಾವು ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಆಪ್ಷನ್ ಎ ವರ್ತಮಾನ ಕಾಲ ಅಂತೇಳಿ ಕೊಟ್ಟಿದಾರ, ಆಪ್ಷನ್ ಬಿ ಭೂತಕಾಲ ಅಂತೇಳಿ ಕೊಟ್ಟಿದಾರ, ಆಪ್ಷನ್ ಸಿ ಭೂತ ಭವಿಷ್ಯತ್ ಕಾಲ ಅಂತೇಳಿ ಕೊಟ್ಟಿದಾರ, ಆಪ್ಷನ್ ಡಿ ಭವಿಷ್ಯತ್ ಕಾಲ ಅಂತೇಳಿ ನಮಗ್ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಮಗ ಕಾಲ ಸೂಚಕ ಪ್ರತ್ಯಯಗಳು ಗೊತ್ತಿರ್ಬೇಕು. ಕ್ರಿಯಾಪದದಲ್ಲಿ ಯಾವ ಕಾಲ ಸೂಚಕ ಪ್ರತ್ಯಯ ಅದ ಅಂತೇಳಿ ನಮಗೇನ್ ಮಾಡ್ಬೇಕು, ಫಸ್ಟ್ ಗೊತ್ತಾಗ್ಬೇಕು. ಇಲ್ಲಿ ನಮಗ ಭೂತ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತಂದ್ರ ದ ಅಂತೇಳಿ ಹೇಳ್ತೀವಿ ನಾವು. ನೆಕ್ಸ್ಟ್ ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯವನ್ನ ಕೇಳಿದಾಗ, ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯವನ್ನ ನೋಡಿದಾಗ ನಮಗೆ ಯಾವ್ದು ಬರ್ತದ ಉತ್ತ ಅಂತೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇನ್ನ ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ ಕೇಳಿದಾಗ, ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವ್ದಪ್ಪ ಅಂತಂದ್ರೆ ನಮಗಿಲ್ಲಿ ವ ಅಂತೇಳಿ ಆಗ್ತದ. ಹಾಗಾದ್ರ ಈ ಒಂದು ಆಧಾರದ ಮೇಲೆ ನಾವು ಏನ್ ಮಾಡ್ಕೋಬಹುದು ಅಂತಂದ್ರ ಈ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಕಂಡುಕೊಳ್ಬಹುದು. ಹಾಗಾದ್ರೆ ನಮಗಿಲ್ಲಿ ಏನ್ ಕೊಟ್ಟಾರ ಅಂತಂದ್ರ ಕ್ರಿಯಾಪದದೊಳಗ ದ ಅಂತೇಳಿ ಬಂದದ. ಹೌದಾ, ಹೋದಳು, ಈಗಾಗ್ಲೇ ಅವಳು ಏನ್ ಮಾಡ್ಯಾಳ ಅಂತಂದ್ರ ಗೌರಿ ಶಾಲೆಗೆ ಹೋದಳು, ಈಗಾಗ್ಲೇ ಹೋಗಿದ್ದಾಳ ಅಂತಂದ್ರ ಅದು ಯಾವ ಕಾಲವನ್ನ ಸೂಚನೆ ಮಾಡ್ತೈತಿ ಅಂತಂದ್ರ ನಮಗ ಭೂತ ಕಾಲವನ್ನ ಸೂಚನೆ ಮಾಡ್ತೈತಿ. ಹಾಗಾದ್ರ ಭೂತ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದಾಗ ನಮಗ್ ದ ಅಂತ ಹೇಳಿ ಆಗ್ತದ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್. ಹೋದ ವರ್ಷ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ಸ್ ಕೇಳಿದ್ರು ಅಂತಂದ್ರೆ ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತೇಳಿ ಕೇಳಿದ್ರು. ಹಾಗಾದ್ರೆ ಉತ್ತ ಅಂತ ಹೇಳಿ ಆಗ್ತದ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮುಂದಿನ ಪ್ರಶ್ನೆಗೆ ನಾವು ಹೋಗ್ತಾ ಹೋಗೋಣ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ. ಇದರ ಒಂದು ಸದುಪಯೋಗನ, ಉಚಿತ ಕ್ಲಾಸ್ನ ಒಂದು ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತಾ, ನಮ್ಮಲ್ಲಿ ಇನ್ನೂ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದಾವ ಕ್ರ್ಯಾಶ್ ಕೋರ್ಸ್ಗೆ. ಹಾಗಾದ್ರೆ ವಿದ್ಯಾರ್ಥಿಗಳು ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಮತ್ತು ಸರಸ್ವತಿ ಸ್ಕೂಲ್ಗೆ ನೀವೇನ್ ಮಾಡ್ರಿ ಅಂತಂದ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ಯಾವ್ಯಾವೆಲ್ಲ ಎಕ್ಸಾಮ್ ನಡೀತಾವಲ್ಲ, 5ನೇ ತರಗತಿಯಲ್ಲಿ ಯಾವ್ಯಾವೆಲ್ಲ ಎಕ್ಸಾಮ್ ನಡೀತಾವಲ್ಲ, ಆ ಒಂದು ಎಲ್ಲಾ ಎಕ್ಸಾಮ್ಗೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಉಚಿತ ಒಂದು ಆನ್ಲೈನ್ ಕ್ಲಾಸ್ ಅನ್ನ ಕೊಡ್ತಾ ಇದೀವಿ. ಈ ಒಂದು ಉಚಿತ ಆನ್ಲೈನ್ ಕ್ಲಾಸಿನ ಸದುಪಯೋಗವನ್ನ ನೀವು ಪಡೆದುಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಂದುವರ್ಸೋಣ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಮೂಡನ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವನು ಗೆರೆ ಎಳೆದ ಪದ ಅಂತ ಕೇಳಿದಾರ. ಹಾಗಾದ್ರೆ ಇಲ್ಲಿ ಮೂಡನ ಪದಕ್ಕೆ ಏನ್ ಮಾಡ್ಯಾರ ಅಂತಂದ್ರ ಗೆರೆಯನ್ನ ಎಳ್ದಾರ. ಇಲ್ಲಿ ನೋಡ್ರಿ, ಮೂಡನ ಪದ ಏನ ಪರಿಮಾಣವಾಚಕ ಆಗ್ತದನೋ, ಗುಣವಾಚಕ ಆಗ್ತದನೋ, ದಿಗ್ವಾಚಕ ಆಗ್ತದನೋ ಅಥವಾ ಸರ್ವನಾಮ ಆಗ್ತದನೋ ಅಂತೇಳಿ ನಾವು ನೋಡಿದಾಗ ಇಲ್ಲಿ ಏನ್ ಆಗ್ತದ ಅಂತಂದ್ರ ನಮಗ ದಿಗ್ವಾಚಕ ಆಗ್ತದ. ಯಾಕಂತಂದ್ರ ಮೂಡನ ಅನ್ನೋದು ಒಂದು ದಿಕ್ಕುಗಳನ್ನ ಸೂಚಿಸೋದು ಯಾವ್ದಪ್ಪ ಅಂತಂದ್ರ ದಿಗ್ವಾಚಕ. ದಿಕ್ಕುಗಳನ್ನು ಸೂಚಿಸುವ ಪದ ಯಾವ್ದಪ್ಪ ಅಂತಂದ್ರ ಅದು ದಿಗ್ವಾಚಕ ಅಂತೇಳಿ, ದಿಗ್ವಾಚಕ ನಾಮಪದ ಅಂತೇಳಿ ಕರಿತೀವಿ. ಇಲ್ಲಿ ಗುಣವಾಚಕ ನಾಮಪದ ಅಂತ ನೋಡಿದಾಗ ನಾವು ಗುಣಗಳನ್ನ ಸೂಚಿಸ್ಬೇಕು. ಯಾವ ಒಬ್ಬ ವ್ಯಕ್ತಿ ಇರ್ಲಿ, ಯಾವುದೇ ಒಂದು ವಸ್ತು ಇರ್ಲಿ, ಆ ಒಂದು ವಸ್ತುವಿನ ಆ ಒಂದು ವ್ಯಕ್ತಿಯ ಗುಣ ಸ್ವಭಾವ ಅವುಗಳನ್ನ ಸೂಚಿಸ್ತಿತ್ತು ಅಂತಂದ್ರ ಅದಕ್ಕೇನಂತ ಕರಿತೀವಿ ಅಂತಂದ್ರ ನಾವು ಗುಣವಾಚಕ ಅಂತೇಳಿ ಕರಿತೀವಿ. ಇನ್ನೇನಪ್ಪಾ ಅಂತಂದ್ರ ಸರ್ವನಾಮ ಅಂತಂದ್ರ ನಾಮಪದದ ಬದಲಾಗಿ ಬಳಸುವುದು. ನಾಮಪದದ ಬದಲಾಗಿ ಬಳಸುದ ಏನಂತಂದ್ರೆ ನಾವು ಸರ್ವನಾಮ. ನಮಗ್ ನಾಮಪದ ಅಂದ್ರೆ ಏನ್ ಗೊತ್ತಿರ್ಬೇಕು. ಹಾಗಾದ್ರೆ ನಾಮಪದಗಳು ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಚಾಪ್ಟರ್ ಬೇಕು ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಐತಿ, ನೀವು ಹೋಗಿ ಸಂಪೂರ್ಣವಾಗಿ ನೋಡ್ರಿ. ಎಲ್ಲಿಂದ ಅಂತಂದ್ರ ನಾಮಪದಗಳು ಹಿಡ್ಕೊಂಡು ಸರ್ವನಾಮ ಕಂಪ್ಲೀಟ್ ಆಗೋವರೆಗೂ ಏನೈತಿ ಅಂತಂದ್ರ 360 ಡಿಗ್ರಿ ಕಂಪ್ಲೀಟ್ ಆಗಿ ನಿಮ್ಗೆ ಯಾವ್ಯಾವೆಲ್ಲ ಬೇಕು ಆ ಒಂದು ಸಂಪೂರ್ಣ ಸಿಲೆಬಸ್ ಅನ್ನ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಆ ಒಂದು ಚಾಪ್ಟರ್ ಅಲ್ಲಿ, ಆ ಒಂದು ಕ್ಲಾಸ್ ಅಲ್ಲಿ ನಾವು ಹೇಳಿದೀವಿ. ಹಾಗಾಗಿ ನೀವು ಅದನ್ನ ಏನ್ ಮಾಡ್ರಿ ಅಂತಂದ್ರೆ ಸಂಪೂರ್ಣವಾಗಿ ನೋಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರ ಈ ಕೆಳಗಿನವುಗಳಲ್ಲಿ ಯಾವುದು ಲೋಪ ಸಂಧಿ ಅಂತ ಹೇಳಿ ಕೇಳಿದಾರ. ಇಲ್ಲಿ ಸಂಧಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಟಾಪಿಕ್. ಯಾಕಂತಂದ್ರೆ ಇಲ್ಲಿ ಸಂಧಿಗಳ ಮೇಲೆ ನಮ್ಗ ಕ್ವಶನ್ಸ್ ಗಳು ಬರುವಂತಹ ಸಾಧ್ಯತೆ ಸಂಭವನೀಯ ಬಹಳಷ್ಟು ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಲೋಪ ಸಂಧಿ ಅಲ್ಲ ಅಂತ ಹೇಳಿ ಪ್ರಶ್ನೆ ಅದ.
ಈ ನೀವು ಏನ್ ಮಾಡಿರ್ತೀರ ಕ್ವಶನ್ ಇಲ್ಲಿ ಮಟ್ಟ ಅಷ್ಟು ನೋಡಿರ್ತೀರಿ ಹೌದು. ಈ ಕೆಳಗಿನವರಲ್ಲಿ ಯಾವುದು ಲೋಪಸಂಧಿ ಅನ್ಕೊಂಡ್ಬಿಡ್ತೀರಿ, ಮುಂದಿನ ನೋಡಿರಕ್ಕಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳ ರಾಂಗ್ ಆನ್ಸರ್ ಅನ್ನು ಹಾಕುವಂತ ಸಂಭವನೀಯ ಇರ್ತದ. ಇಲ್ಲಿ ಲೋಪಸಂಧಿ ಅಲ್ಲ ಅಂತೇಳಿ ಕೇಳಿದಾರ, ನಮಗ ದೇವರಿಂದ, ದೇವ ಪ್ಲಸ್ ಇಂದ ದೇವರಿಂದ ಅಂತ ಆಗ್ತದ. ಓಕೆ, ದೇವ ಪ್ಲಸ್ ಇಂದ ನಮ್ಗೇನಾಗ್ತದ ಇಲ್ಲಿ ದೇವರಿಂದ ಆಗ್ತದ. ನಾವೆಲ್ಲ, ನಾವು ಸರಿ, ನಾವು ಪ್ಲಸ್ ಎಲ್ಲ, ನಾವೆಲ್ಲ, ನಾವೆಲ್ಲರೂ, ನಾವು ಪ್ಲಸ್ ಎಲ್ಲರೂ, ನಾವೆಲ್ಲರೂ. ನೆಕ್ಸ್ಟ್ ಅವನ ಪ್ಲಸ್ ಅಲ್ಲಿ, ಅವನ ಪ್ಲಸ್ ಅಲ್ಲಿ ಏನಾಗ್ತದ, ಅವನಲ್ಲಿ ಆಗ್ತದ. ಗುರು ಪ್ಲಸ್ ಈಗೆ, ಗುರುವಿಗೆ ಆಗೈತಿ. ಹೌದಾ? ಹಾಗಾದ್ರ ಇಲ್ಲಿ ನಮಗ ಲೋಪಸಂಧಿ ಯಾವ 3 ಶಬ್ದಗಳು ಲೋಪಸಂಧಿ ಆಗ್ತಾವ, ಇನ್ನೊಂದು ಶಬ್ದ ಆಗಂಗಿಲ್ಲ. ಅದ್ ಯಾವ್ದು ಅಂತೇಳಿ ನೋಡ್ಬೇಕು. ದೇವ ಅ ಉಚ್ಚಾರ ಆಗ್ಯದ, ಪ್ಲಸ್ ಇಲ್ಲಿ ಈ ಅದ. ಹಾಗಾಗಿ ಇಲ್ಲಿ ದೇವರಿಂದ ರೀ ಉಚ್ಚಾರ ಆಗ್ಯದ ಅಂತಂದ್ರ ಈ ಬಂದದ. ಇಲ್ಲಿ ಏನಾಗ್ಯದ ಅಂತಂದ್ರ ನಮಗ ಲೋಪ ಆಗ್ಯದ. ಏನಾಗ್ಯದ ಇಲ್ಲಿ ನಮಗ ಲೋಪ ಆಗ್ಯದ. ಹಾಗಾಗಿ ಇದು ದೇವರಿಂದ ಅನ್ನೋದು ನಮಗೆ ಲೋಪ ಸಂಧಿ ಆಗ್ತದ. ನಾವೆಲ್ಲ, ನಾವು ಬರ್ತತಿ ಇಲ್ಲಿ ಪ್ಲಸ್ ಎಲ್ಲ, ನಾವೆಲ್ಲ ವೇ ವೇ ವೈ ವೇ ಏನಾಗಿ ಉಚ್ಚಾರ ಆಗೈತಿ ಅಂತಂದ್ರ ಏ ಉಚ್ಚಾರ ಆಗೈತಿ. ಹಾಗಾಗಿ ಏನಾಗ್ತದ ಅಂತಂದ್ರ ಇದು ಇಲ್ಲಿ ಅನ್ನೋದು ಲೋಪ ಆಗೈತಿ. ಹೌದಾ? ಲೋಪ ಅಂತಂದ್ರೆ ಇಲ್ಲವಾಗುವಿಕೆ, ಲೋಪ ಆಗೈತಿ. ಹಾಗಾದ್ರೆ ಇದು ಕೂಡ ನಮ್ಗೆ ಏನೈತ್ರಿ, ಲೋಪ ಸಂಧಿಗೆ ಉದಾಹರಣೆ ಐತಿ. ಹಾಗಾದ್ರೆ ಇಲ್ಲಿ ಅವನ, ಅವನ ಪ್ಲಸ್ ಅಲ್ಲಿ, ಅವನಲ್ಲಿ, ಅವನಲ್ಲಿ ನ ಉಚ್ಚಾರ ಆಗೈತಿ ಅಂತಂದ್ರ ಈ ಕಡೆ ಪೂರ್ವ ಪದದಲ್ಲಿರ್ತಕ್ಕಂತ ಏನಾಗೈತಿ ಅಂತಂದ್ರ ಇಲ್ಲಿ ಲೋಪ ಆಗೈತಿ. ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ್ ನೋಡ್ರಿ, ಗುರು ಪ್ಲಸ್ ಈಗೆ, ಗುರು ಪ್ಲಸ್ ಈ ಎಲ್ಲಿ ಲೋಪನ ಆಗಿಲ್ಲ. ಗುರು ಬಂದೈತಿ ಮತ್ ಏನು ಬಂದೈತಿ. ಹಾಗಾದ್ರೆ ಇಲ್ಲಿ ನಮಗ ಹೊಸದಾಗಿ ಒಂದು ಅಕ್ಷರ ಬಂದೈತಿ ಅಂತಂದ್ರ ಇದೇನಾಗ್ತದ ಅಂತಂದ್ರ ನಮಗ ಆಗಮ ಸಂಧಿಯಲ್ಲಿ ಆಗ್ತದ. ಇದು ವಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ನಾವು. ಗುರುವಿಗೆ ಅನ್ನೋದನ್ನ ವಕಾರಾಗಮ, ಹೌದಾ, ವಕಾರಾಗಮ ಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಆಗಮ ಸಂಧಿಯಲ್ಲಿ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಅಂತೇಳಿ ಬರ್ತದ. ಇಲ್ಲಿ ನಮಗ ವಿ ವಿ ಒಳಗ್ ಯಾವೇ ಅಕ್ಷರಗಳು ಬಂದ್ರು ಅದು ವಕಾರಾಗಮ ಸಂಧಿ ಆಗಿರ್ತದ. ನೆಕ್ಸ್ಟ್ ಇಲ್ಲಿ ಒಳಗ ಯಾವುದೇ ಅಕ್ಷರ ಬಂದಿದ್ರು ಕೂಡ ಅದು ಯಕಾರಾಗಮ ಸಂಧಿ ಆಗಿರ್ತದ. ಸಂಧಿಗಳು ಸಂಪೂರ್ಣವಾಗಿರ್ತಕ್ಕಂತಹ ಚಾಪ್ಟರ್ ನ ನೀವು ನೋಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಕ್ತಿ ಈ ಪದದ ತದ್ಭವ ರೂಪ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಾಗ್ತದ ಅಂತಂದ್ರ ಬಕುತಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗ್ತದ. ಫಸ್ಟ್ ಬಕುತಿ ಅಂತದ ಅದ ಆಗಲ್ಲ. ಯಾಕಂತಂದ್ರ ಇಲ್ಲಿ ದೊಡ್ಡ ಭ ಬಂದದ, ಇದು ಬಕುತಿ ಅಂತ ಆಗಲ್ಲ. ಇಲ್ಲಿ ಆಪ್ಷನ್ ಒಳಗ ಡಿ ಒಳಗ ಏನ್ ಮಾಡೈತಿ ಅಂತಂದ್ರ ಸಣ್ಣ ಬ ಬಂದದ, ಬಕುತಿ ಅಂತೇಳಿ ಆಗ್ತದ. ನೆಕ್ಸ್ಟ್ ಏಳಿ ಎದ್ದೇಳಿ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬುದರಲ್ಲಿರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದಾರ. ಈ ಒಂದು ವಾಕ್ಯದಲ್ಲಿ ಯಾವ ಒಂದು ಲೇಖನ ಚಿಹ್ನೆಯನ್ನ ಬಳಸಿದ್ದಾರೆ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಪೂರ್ಣ ವಿರಾಮವನ್ನ ಬಳಸಿದಾರ. ಅದನ್ನ ನಮಗ್ ವಾಕ್ಯದ ಕೊನೆಯಲ್ಲಿ ಇರ್ತದ, ಅದನ್ನ ನಾವು ನೋಡ್ಬಾರ್ದು. ಇಲ್ಲಿ ನೋಡ್ರಿ, ಫಸ್ಟ್ ನಮಗ್ ವಾಕ್ಯದ ಮೊದಲಿಗೆನ ನಮಗ್ ಏನ್ ಮಾಡ ಅಂತಂದ್ರ ಒಂದು ಚಿಹ್ನೆಯನ್ನ ಬಳಸಿದಾರ. ಅದ್ ಯಾವ ಚಿಹ್ನೆಯಪ್ಪ ಅಂತಂದ್ರ ನಮಗ ಉದ್ಧರಣ ಚಿಹ್ನೆ ಅಂತೇಳಿ ನಾವು ಕರಿತೀವಿ. ಯಾವ್ದಾದ್ರು ಇಂಪಾರ್ಟೆಂಟ್ ಹೇಳುವಂತವು ಏನಾದ್ರು ಇದ್ರೆ ಅವುಗಳಿಗೆ ನಾವು ಉದ್ಧರಣ ಚಿಹ್ನೆಯನ್ನ ಬಳಸ್ತೀವಿ. ಹಾಗಾದ್ರೆ ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇಲ್ಲಿ ನಮಗ್ ಸರಿಯಾದಂತಹ ಉತ್ತರ. ಇನ್ನು ಆವರಣ ಚಿಹ್ನೆ ಹೆಂಗಿರ್ತದ ರೀ? ಆವರಣ ಚಿಹ್ನೆ ಈ ರೀತಿ ಇರ್ತದ. ನೆಕ್ಸ್ಟ್ ಭಾವಸೂಚಕ ಚಿಹ್ನೆ ಹೆಂಗಿರ್ತದ ರೀ? ಭಾವಸೂಚಕ ಚಿಹ್ನೆ ಹೆಂಗಿರ್ತದ. ನೆಕ್ಸ್ಟ್ ಸಮಾನಾರ್ಥಕ ಚಿಹ್ನೆ ಹೆಂಗಿರ್ತದ್ರಿ? ಸಮಾನಾರ್ಥಕ ಅಂತಂದ್ರ ಸಮಾನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆನ ನೋಡ್ರಿ, ಸರಿಯಾದ ಪದವನ್ನ ಆರಿಸಿ ಅಂತ ಹೇಳಿದಾರೆ. ಹೌದಾ? ಸರಿಯಾದ ಪದವನ್ನ ನಾವು ಇಲ್ಲಿ ನಮಗ ಕಾಗುಣಿತ ದೋಷವಿಲ್ಲದ ಪದ ಅಂತ ಹೇಳಿ ಕೇಳ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಮ್ಗಿಲ್ಲಿ ಕಾಗುಣಿತ ದೋಷವಿಲ್ಲದ ಪದ ಯಾವುದು ಅಂತೇಳಿ ನಾವು ನೋಡ್ತಾ ಹೋದ್ರೆ ಅರ್ಥ ವ್ಯವಸ್ಥೆ, ಅರ್ಥ ತಪ್ಪಿದೆ. ಹೌದಾ? ಇಲ್ಲಿ ತಪ್ಪಿದೆ. ನೆಕ್ಸ್ಟ್ ಅರ್ಥ ವ್ಯವಸ್ಥೆ ಎಲ್ಲ ಅರ್ಥವ್ಯವಸ್ಥೆ ಆಗೈತಿ, ಅದು ತಪ್ಪು. ನೆಕ್ಸ್ಟ್ ಇಲ್ಲಿ ಅರ್ಥ ವ್ಯವಸ್ಥೆ ಇದು ಕೂಡ ತಪ್ಪಾಗಾದ್ರೆ ನಮ್ಗ ಆಪ್ಷನ್ ಎ ಅನ್ನೋದು ಏನಂತಂದ್ರೆ ನಮ್ಗಿಲ್ಲಿ ಸರಿಯಾದಂತಹ ಉತ್ತರ ಅರ್ಥ ವ್ಯವಸ್ಥೆ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ
ಹೂವಾಡಿಗ. ಇಲ್ಲಿ ಹೂವಾಡಿಗ. ಹೂವಾಡಿಗ ಇದರ ಸ್ತ್ರೀಲಿಂಗ ರೂಪ ಏನು ಅಂತೇಳಿ ನಾವು ನೋಡ್ತಾ ಹೋದಾಗ ಹೂವಾಡಿಗ ಇದರ ಸ್ತ್ರೀಲಿಂಗ ರೂಪ ಏನಾಗ್ತದ ಅಂತಂದ್ರೆ ನಮಗ ಹೂವಾಡಗಿತ್ತಿ ಅಂತೇಳಿ ಆಗ್ತದ. ಹೂವಾಡಗಿತ್ತಿ ಅಂತೇಳಿ ಆಗ್ತದ. ಆಪ್ಷನ್ ಎ ಯಲ್ಲಿ ಹೂವಾಗಿತ್ತಿ ಆಗ್ಯದ. ಇದು ತಪ್ಪಾದಂತದ್ದು. ನೀವು ನೋಡಿದ ತಕ್ಷಣ ಹಾಕ್ತಿರಿ, ಹಂಗ ಹಾಕಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಸರಿಯಾಗಿರ್ತಕ್ಕಂತಹ ಪ್ರಶ್ನೆಯನ್ನ ಓದಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅನ್ನ ಹಾಕಬೇಕು. ಹೂ ಮಾರುವವಳು ಅಲ್ಲ, ಆಮೇಲೆ ಹೂ ಮಾರುವವ ಅಲ್ಲ. ಇಲ್ಲಿ ಏನಾಗ್ತದ ಅಂತಂದ್ರ ಹೂವಾಡಗಿತ್ತಿ ಅನ್ನೋದು ನಮ್ಗೆ ಏನಾಗ್ತದ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ. ಹಾದಿ ಬೀದಿಯಲ್ಲಿ ದನಕರು ಇರುತ್ತವೆ. ಹಾದಿ ಬೀದಿಯಲ್ಲಿ ದನಕರು ಇರುತ್ತವೆ. ಈ ವಾಕ್ಯದಲ್ಲಿ ಹಾದಿ ಬೀದಿ ಎಂಬ ಪದವು ಈ ವಾಕ್ಯದಲ್ಲಿ ಹಾದಿ ಬೀದಿ ಎಂಬ ಪದವು ಏನನ್ನ ಸೂಚನೆ ಮಾಡ್ತೈತಿ ಅಂತ ಹೇಳಿ ಕೇಳಿದಾಗ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಹಾದಿ ಬೀದಿ ಏನದ್ ವಿರುಕ್ತಿ ಆಗ್ತದನೋ, ಜೋಡು ನುಡಿ ಆಗ್ತದನೋ, ಅನುಕರಣವೇ ಆಗ್ತದನೋ, ಕ್ರಿಯಾಪದ ಆಗ್ತದನೋ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ನಮ್ಗೆ ಇಲ್ಲಿ ಏನಾಗ್ತದ ಅಂತಂದ್ರೆ ಇದು ಜೋಡು ನುಡಿಗೆ ಉದಾಹರಣೆ. ಹಾದಿ ಬೀದಿ ಅನ್ನೋದು ಏನಪ್ಪಾ ಅಂತಂದ್ರೆ ನಮಗ ಜೋಡು ನುಡಿಗೆ ಉದಾಹರಣೆ ಆಗ್ತದ. ಇಲ್ಲಿ ದ್ವಿರುಕ್ತಿ ಅಂತಂದ್ರೆ ಏನು? ಒಂದೇ ಪದವನ್ನ ಎರಡು ಸಲ ಹೇಳುವುದು. ಒಂದೇ ಪದವನ್ನ ಎರಡು ಸಲ ಹೇಳುವುದು. ಹೌದಾ? ಒಂದೇ ಪದವನ್ನ ಎರಡು ಸಲ. ಈಗ ಬೇಗ ಬೇಗ, ಅತಿ ಅತಿಯಾಗಿ, ಕಟ್ಟ ಕಡೆಗೆ, ಇವೆಲ್ಲ ಏನಪ್ಪಾ ಅಂತಂದ್ರ ನಮಗ ದ್ವಿರುಕ್ತಿಗೆ ಉದಾಹರಣೆ ಆಗ್ತಾವ. ನೆಕ್ಸ್ಟ್ ಅನುಕರಣಾವ್ಯಯ ಅಂತ ಏನು? ಒಂದೇ ಪದವನ್ನ ಎರಡು ಸಲ ಹೇಳ್ತೀವಿ, ಆದ್ರ ಅವುಗಳು ಏನಾಗಿರ್ತಾವ ಅಂತಂದ್ರ ನಮಗ ಇಲ್ಲಿ ಶಬ್ದಗಳಾಗಿರ್ತಾವ. ಸರಸರ ಅನ್ನೋದು ಕೂಡ ಅನುಕರಣಾವ್ಯಯಕ್ಕೆ ಉದಾಹರಣೆ. ಯಾವ ರೀತಿ ಆಗ್ತದ ಅಂತೇಳಿ ನೋಡ್ರಿ. ಸರಸರ, ಇಲ್ಲಿ ಸರಸರ ಅನ್ನೋದು ಒಂದು ಏನಪ್ಪಾ ಅಂತಂದ್ರ ಕಟ್ ಕಡಲ್ ಅಂತ ಹೇಳಿ ಕರಿತೀವಿ. ಕಟ್ ಕಡಲ್, ಮಿಂಚು ಗುಡುಗು ಹೆಂಗ್ ಬರ್ತಿತ್ತು, ಕಟ್ ಕಡಲ್ ಆಗಿ ಬರ್ತಿತ್ತು ಅಂತ ಹೇಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಆ ಕಟ್ ಕಡಲ್ ಅನ್ನೋದು ಮತ್ತು ಸರಸರ ಅನ್ನೋದು ಒಂದು ಸೌಂಡ್ ಆಗಿರೋದ್ರಿಂದ ಕಟ್ ಕಡಲ್ ಮತ್ತು ಸರಸರ ಮತ್ತ ಪಟ ಪಟ, ಚಟ ಚಟ, ಮಳಿ ಹೆಂಗ್ ಬಂತು, ಪಟ 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 ಬಂತು, ಅಥವಾ ಜೋರಾಗಿ ಏನಾಯ್ತು ಅಂತಂದ್ರ ಬಂತು ಅಂತ ಹೇಳ್ತೀವಿ. ಇಲ್ಲಿ ಸರಸರ ಅನ್ನೋದು, ಕಟ್ ಕಡಲ್ ಅನ್ನೋದು, ಅಥವಾ ಯಾವುದೇ ಶಬ್ದಗಳು. ಸುಂಯನೆ, ಬಸ್ಸು ಸುಂಯನೆ ಹೋಯಿತು, ರಂಯನೆ ಬಂದಿತ್ತು, ಆ ಹುಡುಗ ರಂಯನೆ ಓಡಿದ ಅಂತೇಳಿ ಕರಿತೀವಿ. ಹೌದಾ? ಆ ಹುಡುಗ ರಂಯನೆ ಓಡಿದ ಅಂತೇಳಿ ರಂಯನೆ ಅನ್ನುವಂತ ಪದ ಏನಂತಂದ್ರೆ ಇಲ್ಲಿ ನಮಗ ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರೆ ಕ್ರಿಯಾಪದ ಅಂತಂದ್ರೆ ಏನಂತೇಳಿ ನಿಮಗೆ ಆಲ್ರೆಡಿ ಗೊತ್ತು. ಕ್ರಿಯಾಪದ ಅಂತಂದ್ರೆ ಏನು? ಇಲ್ಲಿ ನಮಗ ಕ್ರಿಯಾಪದ ಅಂತಂದ್ರ ವಾಕ್ಯದ ಕೊನೆಯಲ್ಲಿರ್ತಕ್ಕಂತಹ ಪದ ನಾಮಪದಗಳನ್ನ ವರ್ಣಿಸ್ತಿರ್ತಕ್ಕಂತಹ ಕ್ರಿಯೆಯನ್ನ, ನಾಮಪದಕ್ಕೆ ಒಂದು ಕ್ರಿಯೆಯನ್ನ ಸೂಚಿಸ್ತಕ್ಕಂತಹ ಪದವನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನೋಡ್ರಿ, ಮುಂದಿನ ಪ್ರಶ್ನೆ, ಗುಂಪಿಗೆ ಸೇರದ ಪದ. ಗುಂಪಿಗೆ ಸೇರದ ಪದ ಬುಕ್ಕು, ಪೆನ್ನು, ಶಾಲೆ, ಮೈದಾನ ಅಂತೇಳಿ ಕೊಟ್ಟಿದಾರ. ಬುಕ್ಕು, ಪೆನ್ನು, ಶಾಲೆ ಒಂದೇ ಆಗ್ತದ. ಇಲ್ಲಿ ಬುಕ್ಕು, ಆಮೇಲೆ ಪೆನ್ನು, ಶಾಲೆ ಇವೆಲ್ಲ ಶಾಲೆ ಒಳಗಿದ್ರ ಇದು ಶಾಲೆಯ ಹೊರಗಿರ್ತದ. ಮೈದಾನ ಅನ್ನೋದೇನು ಆಟದ ಗ್ರೌಂಡ್ ಅಂತ ಹೇಳಿ ಕರಿತೀವಿ. ಅದೇನಾಗ್ತದ ಅಂತಂದ್ರೆ ಶಾಲೆ ಹೊರಗಿರ್ತದ. ಈ ರೀತಿ ನಾವೇನ್ ಮಾಡ್ಬೇಕು? ಗುಂಪಿಗೆ ಸೇರಿದ ಪದಗಳನ್ನ ತೆಗಿಬೇಕಾಗ್ತದ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂತ ಹೇಳಿ ನೋಡ್ರಿ. ಸರ್ಕಾರ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಿದಾರೆ. ಸರ್ಕಾರ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಿದಾರ. ಏನು ಅಸಹಕಾರ ಆಗ್ತತೋ, ಏನು ಸಹಕಾರ ಆಗ್ತದೋ, ಖಾಸಗಿ ಆಗ್ತದೆ, ಸಕಾರ ಆಗ್ತದೋ ಅಂತ ಹೇಳಿ ನೋಡಿದಾಗ ನಮ್ಗೇನ್ರಿ, ಸರ್ಕಾರ ಅಂದ್ರ ಗೌರ್ಮೆಂಟ್, ಇಲ್ಲಿ ಖಾಸಗಿ ಅಂತಂದ್ರೆ ಎಡೆಡ್. ಹೌದಾ? ಎಡೆಡ್ ಅಂತ ಕರಿತೀವಿ. ಖಾಸಗಿ ಅನ್ನೋದು ಏನಾಗ್ತದ ಅಂತಂದ್ರೆ ಈ ಒಂದು ಪದಕ್ಕ ವಿರುದ್ಧಾರ್ಥಕ ಪದ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, 58ನೇ ಪ್ರಶ್ನೆಗೆ ಆನ್ಸರ್ ಅನ್ನ ನೋಡ್ರಿ. ಚಳ್ಳೆ ಹಣ್ಣು ತಿನಿಸು. ಚಳ್ಳೆ ಹಣ್ಣು ತಿನಿಸು ಈ ನುಡಿಗಟ್ಟಿನ ಅರ್ಥ ಏನು ಅಂತೇಳಿ ಕೇಳಿದಾರೆ. ಹೌದಾ? ಈ ಒಂದು ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗ ಖಾತರಿ ಪಡಿಸು ಅಥವಾ ಗಾಬರಿಗೊಳಿಸು, ನಾಶ ಮಾಡು, ಮೋಸ ಮಾಡು ಅಂತೇಳಿ ಇದ್ದಾಗ ನಮಗ್ ಚಳ್ಳೆ ಹಣ್ಣು ತಿನಿಸು ಅಂತಂದ್ರ ಈ ಒಂದು ನುಡಿಗಟ್ಟಿನ ಅರ್ಥ ಏನಾಗ್ತದ ಅಂತಂದ್ರ ಮೋಸ ಮಾಡು ಅಂತ ಹೇಳಿ ಆಗ್ತದ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ರಿ. ಊರಿಗೆಲ್ಲ ಒಂದೇ ಕಂಬಳಿ. ಊರಿಗೆಲ್ಲ ಒಂದೇ ಕಂಬಳಿ, ಒಗಟು ಬಿಡಿಸಿ ಅಂತೇಳಿ ಕೇಳಿದಾರೆ. ಹೌದಾ? ಊರಿಗೆಲ್ಲ ಒಂದೇ ಕಂಬಳಿ, ಒಗಟು ಬಿಡಿಸಿ ಅಂತೇಳಿ ನಾವು ನೋಡಿದಾಗ ನಿಮಗೆ ಎಲ್ರಿಗೂ ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಈಗಾಗಲೇ ಗೊತ್ತಾಗ್ಯದ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಾಗ್ತದ, ಇಲ್ಲಿ ನಮಗ ಆಕಾಶ ಅನ್ನೋದು ಒಗಟು ಬಿಡಿಸಿದಾಗ ಊರಿಗೆಲ್ಲ ಒಂದೇ ಕಂಬಳಿ ಅನ್ನೋದು ಆಕಾಶ ಅನ್ನೋದು ಅರ್ಥ ಆಗ್ತದ. ನೆಕ್ಸ್ಟ್ ಕ್ವಶನ್, ಬ್ಯಾಸರ ಈ ಪದದ ಗ್ರಾಂಥಿಕ ರೂಪ ಅಂತೇಳಿ ನಾವು ಕರಿತೀವಿ. ಹೌದಾ?
ಬ್ಯಾಸರ ಈ ಪದದ ಗ್ರಾಂಥಿಕ ರೂಪ ಮತ್ತು ಆಡು ಮಾತು ಮತ್ತು ಗ್ರಾಂಥಿಕ ರೂಪ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದನ್ನು ಕೂಡ ನೀವು ನೋಡ್ಕೊಡ್ರಿ. ಬ್ಯಾಸರ ಪದದ ಗ್ರಾಂಥಿಕ ರೂಪ ಏನಾಗ್ತದ ಅಂತಂದ್ರೆ ನಮ್ಗೆ ಇಲ್ಲಿ ಪುಸ್ತಕೀಯ ಭಾಷೆ ಬೇಸರ ಅಂತ ಹೇಳಿ ಆಗ್ತದ. ನಮಗ್ ಆಡು ಮಾತೊಳಗ ನಾವು ಬ್ಯಾಸರ ಅಂತ ಹೇಳಿ ಕರಿತೀವಿ. ಅದರ ಗ್ರಾಂಥಿಕ ರೂಪ ಅಂತಂದ್ರ ಪುಸ್ತಕೀಯ ರೂಪ ಏನಪ್ಪಾ ಅಂತಂದ್ರ ಬೇಸರ ಅಂತ ಹೇಳಿ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವ್ ಏನ್ ಮಾಡಿದೀವಿ ಅಂತಂದ್ರ ಇಲ್ಲಿವರೆಗೂ ಮೊರಾರ್ಜಿ ಆದರ್ಶದಲ್ಲಿ ಬರ್ತಕ್ಕಂತಹ ಆಳ್ವಾಸ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗ್ತಿರ್ತಕ್ಕಂತಹ ಒಂದು 20 ಮಾದರಿ ಪ್ರಶ್ನೆಗಳನ್ನ ನಿಮ್ಗೆ ಏನ್ ಮಾಡಿದ್ನಿ, ನಾನು ಡಿಸ್ಕಷನ್ ಅನ್ನ ಮಾಡಿದ್ನಿ. ಈ ಒಂದು ಪ್ರಶ್ನೆಗಳಲ್ಲಿ ಸಂಪೂರ್ಣ ಆಗಿರ್ತಕ್ಕಂತಹ ವಿವರಣೆಯನ್ನ ಕೂಡ ನೀಡಿದೀನಿ. ಇನ್ನು ಹಲವಾರು ಟಾಪಿಕ್ಗಳು ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳದಾವ. ಪ್ರತಿದಿನ ನಮ್ಮ ಕ್ಲಾಸ್ ಅನ್ನ ನೋಡಿದೆ, ಅದಲ್ಲಿ ನೀವು 100% ಸಕ್ಸಸ್ ಅನ್ನ ಕಾಣ್ತೀರಾ. ಪರಿಶ್ರಮ ಇರಬೇಕು, ನಮ್ಮದು ನಿಮ್ದು ಕೂಡಿನೇ ಪರಿಶ್ರಮ ಇರಬೇಕು. ಯಾಕಂತಂದ್ರೆ ನಾವು ಹೇಗ್ ಹೋಗ್ಬೇಕು ಅನ್ನೋ ದಾರಿನ ತೋರಿಸಿದ್ರೆ ಆ ದಾರಿಯಲ್ಲಿ ನಡೆಯೋರು ನೀವುಗಳು. ಹೌದಾ? ನೀವ್ ಆಗಿರ್ತದ್ರಿ ಅಂತಂದ್ರ ಆ ದಾರಿ ಹೆಂಗಿರುತ್ತೋ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಆ ದಾರಿಲಿ ಹೆಂಗ್ ಹೋಗ್ಬೇಕು, ಯಾವ ರೀತಿ ಕಲ್ಲಿದ್ರು ಯಾವ ರೀತಿ ಹೋಗ್ಬೇಕು, ಮುಳ್ಳಿದ್ರು ಯಾವ್ದು ರೀತಿ ಹೋಗ್ಬೇಕು ಅನ್ನೋದನ್ನ ನಾವು ನಿಮ್ ಜೊತೆಗಿದ್ದು ತೋರಿಸ್ಕೊಡ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರತಿದಿನ ನಮ್ಮ ಕ್ಲಾಸ್ಗಳನ್ನ ನೋಡ್ತಾ ಇರಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕಿಲ್ಲ ಅಂತಂದ್ರೆ ಈಗಲೇ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಬೆಲ್ ಐಕಾನ್ ಅನ್ನ ಒತ್ತ್ರಿ. ಪ್ರತಿದಿನ ನಾವು ಮಾಡ್ತಿರ್ತಕ್ಕಂತಹ ವಿಡಿಯೋಗಳು ನಿಮ್ಗೆ ಏನಾಗ್ತಾವ ಅಂತಂದ್ರ ಬರ್ತಾ ಇರ್ತಾವ. ಹಾಗಾಗಿ ವಿದ್ಯಾರ್ಥಿಗಳು, ಇನ್ನೊಂದು ವಿಷಯನ ನಿಮಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಮೊರಾರ್ಜಿ ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮೊರಾರ್ಜಿ ಚಾಂಪಿಯನ್ ಪುಸ್ತಕವು ಏನಾಗೈತೆ ಅಂತಂದ್ರ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡಿದಾರೆ ಅಂತಂದ್ರೆ ಈ ಒಂದು ಪುಸ್ತಕವನ್ನ ಖರೀದಿ ಮಾಡಿದಾರ. ಇದರಲ್ಲಿ ಟೋಟಲ್ ಆಗಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಷ್ಟಿದಾವ ಅಂತಂದ್ರ 50 ಮಾದರಿ ಪ್ರಶ್ನೆ ಪತ್ರಿಕೆಗಳಿದಾವ. 50 ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರ ಪ್ರೀವಿಯಸ್ ಇಯರ್ ಅಲ್ಲಿ ಅಂತಂದ್ರೆ ಹಿಂದಿನ ಒಂದು ವರ್ಷದಲ್ಲಿ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ಇದ್ರಲ್ಲೇನೆ ಪ್ರಾಕ್ಟೀಸ್ ಮಾಡಬಹುದು. 360 ಡಿಗ್ರಿ ಆಗಿ ಟೋಟಲ್ ಆಗಿರ್ತಕ್ಕಂತಹ ಸಿಲೆಬಸ್ ಅನ್ನ ಕವರ್ ಮಾಡೋದ್ರ ಜೊತೆಗೆ ನಿಮ್ಗೆ ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಮೊರಾರ್ಜಿ ಎಕ್ಸಾಮ್, ಆದರ್ಶ ಎಕ್ಸಾಮ್, ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸಾಮ್, ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್, ಆಳ್ವಾಸ್ ಎಕ್ಸಾಮ್ ಮತ್ತೆ ಸಾಯಿ ಸಂಕಲ್ಪ ಸ್ಕೂಲ್ ಎಕ್ಸಾಮ್ಗೂ ಕೂಡ ನಿಮ್ಗೆ ಏನಾಗತ್ತ ಅಂತಂದ್ರ ಈ ಒಂದು ಪುಸ್ತಕ ನಿಮ್ಗೆ ಹೆಲ್ಪ್ ಆಗತ್ತ. ಈ ಒಂದು ಪುಸ್ತಕ ನಿಮ್ಗೆ ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಆಗಿರ್ಬೋದು, ಕ್ರಾಶ್ ಕೋರ್ಸ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಮತ್ತೆ ಏನ್ ಮಾಡ್ತಿದೀವಿ ಅಂತಂದ್ರೆ ನಾವು ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಬೇಸಿಗೆ ಶಿಬಿರದಲ್ಲಿ ಒಂದು ಫೌಂಡೇಶನ್ ಬ್ಯಾಚ್ ಅಂತ ಮಾಡ್ತಿದೀವಿ. ಯಾರಾದ್ರೂ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಇವೆಲ್ಲ ಗೊತ್ತಿರ್ಲಿಲ್ಲ ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ರಿ. ಕೇವಲ 2 ತಿಂಗಳಲ್ಲಿ ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರ ನಿಮ್ಮ ಮಕ್ಕಳನ್ನ ರೆಡಿ ಮಾಡಿ ಕೊಡುವಂತಹ ಜವಾಬ್ದಾರಿ ನಮ್ದಾಗಿರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವೇನ್ ಮಾಡ್ರಿ, ಪ್ರತಿದಿನ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.